ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಡೈಲಿ ವ್ಲಾಗ್ಗೆ ಸ್ವಾಗತ. ಅಂಡ್ ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ, ನಾನು ರೀಸೆಂಟ್ ಆಗಿ ಕೇಳಿದ್ದೆ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ವಾಟ್ಸ್ ದೇರ್ ಇನ್ ಮೈ ಫೋನ್, ನಿಮ್ಗೆ ಆನ್ಸರ್ನ ನಾನು ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ ಅಂತೇಳಿ ಹೇಳಿದ್ದೆ. ಸೊ ತುಂಬಾ ಜನ ತುಂಬಾ ಕ್ವಶನ್ಸ್ ಕೇಳಿದ್ರಿ. ಸೊ ರಿಪೀಟೆಡ್ ಕ್ವಶನ್ಸ್ ಎಲ್ಲಾನು ನೋಡಿ ಚೆಕ್ ಮಾಡಿ ಒಂದಷ್ಟು ಕ್ವಶನ್ಸ್ ನ ಕಲೆ ಹಾಕೊಂಡಿದೀನಿ. ನೋಡೋಣ ಏನೇನು ಕ್ವಶನ್ಸ್ ಕೇಳಿದೀರಾ ಅಂತೇಳಿ. ಅಂಡ್ ತುಂಬಾ ಚೆನ್ನಾಗಿ ಕ್ವಶನ್ಸ್ ಕೇಳಿದೆ, ನನ್ಗೆ ಇಷ್ಟ ಆಯ್ತು. ಆಕ್ಚುಲಿ ಕ್ವಶನ್ಸ್ ಎಲ್ಲ ತುಂಬಾ ಇಷ್ಟ ಆಯ್ತು. ಸೊ ಕಮಾನ್ ಲೆಟ್ ಸ್ಟಾರ್ಟ್ ದ ವ್ಲಾಗ್. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹತ್ತತ್ರ ಇವಾಗ 245K ಆಗ್ತಾ ಇದೀವಿ. ಸೊ ಆದಷ್ಟು ಬೇಗ ನೀವು 245K ಮಾಡಿ ಸಬ್ಸ್ಕ್ರೈಬರ್ 245K ಆದ್ರೆ ನಾವು ಯೂಟ್ಯೂಬ್ ಅಲ್ಲಿ ಲೈವ್ ಬರ್ತೀವಿ ಗೈಸ್. ಎಲ್ಲಾನು ನಿಮ್ ಕೈಲೇ ಇದೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಕಮಾನ್ ಲೆಟ್ ಸ್ಟಾರ್ಟ್ ದ ವ್ಲಾಗ್. ಈಗ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಫೇವ್ರೆಟ್ ಫೋಟೋ ಇನ್ ಗ್ಯಾಲರಿ. ಓಕೆ, ನನ್ನ ಫೇವ್ರೆಟ್ ಫೋಟೋ ಇನ್ ಗ್ಯಾಲರಿ ಯಾವ್ದಪ್ಪ ಅಂತಂದ್ರೆ, ನೋಡ್ತಾ ಇರ್ಬೋದು. ಸೊ ಇದೇ ನನ್ನ ಮೋಸ್ಟ್ ಫೇವ್ರೆಟ್ ಫೋಟೋ ಇನ್ ಗ್ಯಾಲರಿ. ಇದನ್ನ ಎಷ್ಟೋ ವರ್ಷದಿಂದ ಫೋಟೋ ಶೂಟ್ ಮಾಡಿಸಿದ್ದು. ಒಬ್ರು ಡಿಸೈನರ್ದು ಔಟ್ಫಿಟ್ ಇದು. ಸೊ ಅವ್ರ ಔಟ್ಫಿಟ್ ನ ಹಾಕೊಂಡು ಅದಕ್ಕೋಸ್ಕರ ಫೋಟೋ ಶೂಟ್ ಮಾಡಿಸಿದ್ದು. ನನಗೆ ಆ ಫೋಟೋ ಶೂಟ್ ಆ ಔಟ್ಫಿಟ್ ತುಂಬಾನೇ ಇಷ್ಟ ಆಯ್ತು. ನನಗೆ ಮೇಕಪ್ ಮಾಡಿದ್ದು ತುಂಬಾ ಚೆನ್ನಾಗಿ ಮಾಡಿದ್ರು. ದಾವಣಗೆರೆ ಅವ್ರು ಯಾರು ಮೇಕಪ್ ಮಾಡಿದ್ದು, ಅವರು ಸಖತ್ತಾಗಿ ಮಾಡಿದ್ರು ಮೇಕಪ್. ಹಾಗೆ ಎಡಿಟ್ ಮಾಡಿದ್ದು ಅಷ್ಟೇ, ಫೋಟೋನ ಎಡಿಟ್ ಮಾಡಿರೋದು ನಂಗೆ ತುಂಬಾ ಇಷ್ಟ ಆಯ್ತು. ಕಂಪ್ಲೀಟ್ ಈ ಪಿಕ್ಚರ್ ನಂಗೆ ಡಿಲೀಟ್ ಮಾಡ್ಬೇಕು ಅಂತ ಮನ್ಸೇ ಬರಲ್ಲ. ತುಂಬ ಇಷ್ಟಪಟ್ಟು ಆ ಫೋಟೋಸ್ನ ಹಂಗೆ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಯೂಶಲಿ ಫೋಟೋಸ್ ಯಾವುದನ್ನು ನಾನು ಸೇವ್ ಮಾಡಿ ಇಟ್ಕೊಂಡು ಯಾವಾಗ ಇನ್ಸ್ಟಾಗ್ ಹಾಕ್ಬಿಡ್ತೀನೋ ಡಿಲೀಟ್ ಮಾಡ್ಬಿಡ್ತೀನಿ ಫೋಟೋಸ್ನ. ನನ್ನ ಹತ್ರ ನೀವು ನನ್ನ ಮೊಬೈಲಲ್ಲಿ ಚೆಕ್ ಮಾಡಿದ್ರೆ ನಾನು ತುಂಬ ಕಮ್ಮಿ ಇಟ್ಕೊಂಡಿರೋದು ಫೋಟೋಸ್. ನನ್ನ ಹತ್ರ ಫೋಟೋಸ್ಗಳೇ ಇರಲ್ಲ. ಯಾವಾಗಲೇ ಫೋಟೋಸ್ ಕೇಳಿದ್ರು ಹೋಗಿ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡಿ ನೋಡ್ತಾ ಇರ್ತೀನಿ. ಓಕೆ, ಈ ಫೋಟೋಸ್ ಸಿಗುತ್ತೇನೋ ಅಂತೇಳಿ ಕೆಲವೊಂದು ಫೋಟೋಸ್ಗಳನ್ನ ಇಟ್ಕೊಂಡಿದ್ದೀನಿ ಅಷ್ಟೇ. ಅದರಲ್ಲಿ ಇದು ನನ್ನ ಮೋಸ್ಟ್ ಫೇವ್ರೆಟ್ ಪಿಕ್. ನೆಕ್ಸ್ಟ್ ನನ್ನ ಫೋನ್ ವಾಲ್ಪೇಪರ್ ನೋಡ್ತಾ ಇರ್ಬೋದು. ಇದೇ ನನ್ನ ಫೋನ್ ವಾಲ್ಪೇಪರ್. ಗೋವಿಂದನ್ ಫೋಟೋ ಇಟ್ಕೊಂಡಿದ್ದೀನಿ. ಏನಕ್ಕಂದ್ರೆ ನಾನು ಆ್ಯಕ್ಚುಲಿ ಚೇಂಜೇ ಮಾಡಲ್ಲ ಈ ಫೋಟೋನ. ಯಾಕಂದರೆ ನನಗೆ ಎದ್ದ ತಕ್ಷಣ ದೇವ್ರ ಮುಖ ನೋಡಬೇಕು, ಇಲ್ಲಾಂದರೆ ನಂಗೆ ದಿನನೇ ಚೆನ್ನಾಗಿರಲ್ಲ. ಎಲ್ಲೇ ಹೋಗ್ಲಿ ನನಗೆ ಎದ್ದ ತಕ್ಷಣ ದೇವ್ರ ಮುಖ ನೋಡಬೇಕು. ಆ್ಯಂಡ್ ನಾನು ಯೂಶ್ವಲಿ ಟ್ರಿಪ್ಗೆ ಹೋದಾಗ ಇಲ್ಲದೆ ಯಾರು ಬೇರೆಯವ್ರ ಮನೆಗೆ ಹೋದಾಗ ಅಲ್ಲಿ ದೇವ್ರ ಫೋಟೋ ಇಲ್ದಿರೋ ಟೈಮಲ್ಲಿ ನನಗೆ ದೇವ್ರ ಮುಖ ನೋಡಲಿಲ್ಲ ಅಂದರೆ ಬೇಜಾರಾಗ್ಬಿಡುತ್ತೆ. ಅವತ್ತಿನ ದಿನನೇ ಒಂಥರ ಅಪ್ಸೆಟ್ ಆಗೋಗ್ಬಿಡ್ತೀನಿ. ಅದಕ್ಕೋಸ್ಕರ ನನ್ನ ಫೋನಲ್ಲಿ ಯಾವಾಗಲೂ ನನ್ನ ವಾಲ್ಪೇಪರ್ ನಾನು ಗೋವಿಂದನ್ ಫೋಟೋನೇ ಹಾಕೊಂಡಿರ್ತೀನಿ. ಕಣ್ಣು ಬಿಟ್ಟ ತಕ್ಷಣ ಮೊಬೈಲ್ ತೊಗೊಂಡು ಹಿಂಗೆ ನೋಡ್ಕೊಂಡ್ಬಿಟ್ರೆ ಸಮಾಧಾನ ಆಗುತ್ತೆ ನನಗೆ. ಫೋನಲ್ಲಿರೋ ಅಗ್ಲಿ ಪಿಕ್. ಓಕೆ, ಫೋನಲ್ಲಿರೋ ಅಗ್ಲಿ ಪಿಕ್ ನೋಡ್ತಿರ್ಬೋದು ನೀವು. ಇದೇನೆ ನನ್ನ ಫೋನಲ್ಲಿರೋ ಅಗ್ಲಿ ಪಿಕ್ ಅನ್ನೋಕ್ಕಿಂತ ಆ್ಯಕ್ಚುಲಿ ನಾನು ಫೋಟೋಗೆ ಪೋಸ್ ಕೊಡ್ತಾ ಇದ್ದೆ ಅವತ್ತು. ಪೋಸ್ ಕೊಡ್ಬೇಕಾದ್ರೆ ರ್ಯಾಂಡಮ್ ಆಗಿ ಕ್ಲಿಕ್ ಮಾಡ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಕೂದಲು ನಿಂಗೆ ಹಾರಿಸ್ತಾ ಅದೊಂದು ಸ್ವಲ್ಪ ಸ್ಟೈಲಾಗಿ ಆರುತ್ತೇನೋ ಅಂತ ನೋಡಿದ್ರೆ ಅದು ಒಳ್ಳೆ ಬೆಂಕಿ ಥರ ಹಿಂಗೆ ಆರ್ಬಿಟ್ಟಿದೆ ಎಲ್ಲ ಫೋಟೋ. ಸೊ ಅದು ತುಂಬ ವಿಯರ್ಡ್ ಆಗಿದೆ. ನಾನು ಇನ್ನೂ ಅದನ್ನು ಪೋಸ್ಟ್ ಕೂಡ ಮಾಡಿಲ್ಲ. ಆ್ಯಂಡ್ ಚೆನ್ನಾಗಿದೆ. ಅದನ್ನು ಡಿಲೀಟು ಮಾಡಿಲ್ಲ, ನಾನು ಮರ್ತೇ ಹೋಗ್ಬಿಟ್ಟಿದ್ದೀನಿ ಡಿಲೀಟ್ ಮಾಡೋದು. ಇವತ್ತು ಸುಮ್ಮನೆ ನೀವು ಅಗ್ಲಿ ಪಿಕ್ ಅಂತ ಹಾಕಿದ್ರಲ್ಲಿ ಚೆಕ್ ಮಾಡ್ಕೊಂಡು ಕೂತಿದ್ದೆ, ಅವಾಗ ನಂಗೆ ಅದು ಸಿಕ್ತು. ಇಷ್ಟ ಆಗಲಿಲ್ಲ ಈ ಫೋಟೋ ನನಗೆ, ಬಟ್ ಚೆನ್ನಾಗಿದೆ. ಒಂಥರ ಅದು ಫೋಟೋ ನೋಡಿದಾಗೆಲ್ಲ ನಂಗೆ ನಗು ಬರುತ್ತೆ, ನಾನು ಹೆಂಗೆ ಪೋಸ್ಟ್ ಕೊಟ್ಟಿದ್ದೀನಿ ನೋಡು ಅಂತೇಳಿ. ಫೇವ್ರೆಟ್ ಪಿಕ್ ವಿತ್ ಯುಕ್ತ ಇದೆ. ಸೊ ನೀವು ನೋಡ್ತಾ ಇರ್ಬೋದು. ಇದು ನಾನು ಅವಳನ್ನ ಫಸ್ಟ್ ಟೈಮ್ ಸ್ವಿಮ್ಮಿಂಗ್ ಪೂಲ್ ಕರ್ಕೊಂಡೋದಾಗ ತಗೊಂಡಿರೋಂಥ ಫೋಟೋ. ಒಂಥರ ಮೆಮೊರೇಬಲ್ ಅಂತಾನೆ ಹೇಳ್ಬೋದು. ಇದು ನಾನು ಡಿಲೀಟ್ ಮಾಡಿಲ್ಲ, ಹಂಗೆ ಇಟ್ಕೊಂಡಿದ್ದೀನಿ. ಅವಳನ್ನ ಫಸ್ಟ್ ಟೈಮ್ ನಾನು ಪೂಲಿಗೆ ಕರ್ಕೊಂಡೋಗಿದ್ದು, ಸಖತ್ ಎಂಜಾಯ್ ಮಾಡಿದ್ಲು ಅವತ್ತು, ಸಖತ್ ಮಜಾ ಮಾಡಿದ್ಲು. ಸೊ ನಾನು ಅವಳು ಫೋಟೋ ತೊಗೊಂಡ್ವಿ. ಅದು ಎಷ್ಟು ಕ್ಯೂಟಾಗಿ ಗುಂಡುಗಿದ್ದಾಳೆ ನನ್ನ ಮಗಳು. ಸೊ ಅದಕ್ಕೆ ಆ ಫೋಟೋ ನಂಗೆ ತುಂಬ ಇಷ್ಟ ಆಗುತ್ತೆ. ಫೇವ್ರೆಟ್ ಪಿಕ್ ವಿತ್ ಅಲ್ಲು ಅಣ್ಣ ನೋಡಿ ಇದೆ. ಇದು ನನ್ನ ಅಕ್ಕನ ಮಗಳು ಚಾರ್ವಿ ಅಂತ ಇದ್ದಾರೆ. ಅಕ್ಕನ ಮಗಳು ಇನ್ ದ ಸೆನ್ಸ್ ಫ್ಯಾಮಿಲಿ ಫ್ರೆಂಡ್ ಅಷ್ಟೇ. ಸೊ ಅವ್ರದ್ದು ಮಗಳು ಚಾರ್ವಿ ಅಂತ ಇದ್ದಾಳೆ. ಸೊ ಅವ್ರದ್ದು ಬರ್ತ್ಡೇಗೆ ಹೋದಾಗ ನಾವು ನಮ್ಗೆ ಯಾರೋ ಫೋಟೋ ತೆಗಿತಾ ಇದ್ರು. ಆಗ ಆ ಫೋಟೋಗ್ರಾಫರ್ ಆ ಫೋಟೋ ತೆಗ್ದಿದ್ದು, ಅಂದರೆ ನಾವು ಫೋಟೋ ತೆಗೆಸ್ಕೋತಾ ಇದ್ವಿ, ಬೇರೆ ಕಡೆಯಿಂದ ಆ ಫೋಟೋಗ್ರಾಫರ್ ಆ ಫೋಟೋ ತೆಗ್ದಿದ್ದು. ಬಟ್ ನಂಗೆ ತುಂಬ ಇಷ್ಟ ಆಯಿತು. ಇಬ್ಬರು ಸೇಮ್ ಡ್ರೆಸ್ಸು, ಕಸ್ಟಮೈಸ್ಡ್ ಔಟ್ಫಿಟ್ ಥರ ಹಾಕೊಂಡಿದ್ವಿ, ಇಬ್ಬರು ಚೆನ್ನಾಗಿ ಕಾಣಿಸ್ತಿದ್ವಿ. ಸೊ ಆ ಫೋಟೋ ನನ್ನ ಫೇವ್ರೆಟ್. ಲಾಸ್ಟ್ ಮೆಸೇಜ್ ವಿತ್ ನವೀನ್, ಅಲ್ಲು ಆ್ಯಂಡ್ ರಚ್ಚು. ನಾನು ಯೂಶ್ವಲಿ ಅಷ್ಟಾಗಿ ನಾವು ಚಾಟೇ ಮಾಡಲ್ಲ. ನಾವೇನಿದ್ರು ಕಾಲಲ್ಲಿ ಮಾತಾಡ್ಬಿಟ್ಟು ಇಟ್ಬಿಡ್ತೀವಿ, ಚಾಟ್ ಮಾಡೋಕ್ಕೆ ಹೋಗಲ್ಲ. ಆದರೂ ಲಾಸ್ಟ್ ಏನು ಚಾಟ್ ಮಾಡಿದ್ದೀನಿ ಅಂತ ನಾನು ಇಲ್ಲಿ ಹಾಕಿದ್ದೀನಿ, ನೀವು ನೋಡ್ಕೋಬೋದು. ಸೊ ಇಷ್ಟೇ ಗೈಸ್, ನಾವೇನು ಜಾಸ್ತಿ ಅಷ್ಟಾಗಿ ಚಾಟ್ ಕೂಡ ಮಾಡೋದೇ ಇಲ್ಲ. ಕಾಂಟ್ಯಾಕ್ಟ್ ನಂಬರ್ ಸೇವ್ಡ್ ಅಲ್ಲು, ರಘು, ರಚ್ಚು, ನವೀನ ಆ್ಯಂಡ್ ಪಿಂಕಿ. ಓಕೆ, ನೀವು ಎಲ್ಲರದ್ದು ಕಾಂಟ್ಯಾಕ್ಟ್ ನಂಬರ್ನ ಏನಂತ ಸೇವ್ ಮಾಡಿದ್ದೀರಾ ಅಂತ ಹಾಕಿದ್ದೀರಾ. ಸೊ ನೀವು ನೋಡ್ತಾ ಇರ್ಬೋದು. ಇಲ್ಲಿ ರಘುದಿದೆ, ಪಿಂಕಿದಿದೆ, ರಚ್ಚು, ನವೀನು. ನೆಕ್ಸ್ಟ್ ಯಾರೋ ಒಬ್ರು ಏನು ಕ್ವಶನ್ ಕೇಳಿದ್ರೆ ಗೊತ್ತಾ, ನೌ ಡೂ ಯು ಹ್ಯಾವ್ ಎನಿ ಕ್ರಶ್ ಅಂತ ಕೇಳಿದ್ದೀರಾ. ಓ ಮೈ ಗಾಡ್, ಮದುವೆ ಆದ್ಮೇಲೆ ಏನು ಕ್ರಶ್ ಇಟ್ಕೊಳ್ಳೋದು. ಹಂಗೂ ಕ್ರಶ್ ಅಂದರೆ ನನಗೆ ಕೆಲವೊಂದು ಆ್ಯಕ್ಟರ್ಸ್ಗಳು ತುಂಬ ಇಷ್ಟ ಆಗ್ತಾರೆ. ಸೊ ಆ್ಯಕ್ಟರ್ಸ್ದು ಫಿಲಮ್ಸ್ನ ನಾನು ರಿಪೀಟೆಡ್ಲಿ ನೋಡ್ತೀನಿ. ಅವ್ರನ್ನೇ ನೋಡಬೇಕು ಅಂತ ಹೋಗಿ ನೋಡ್ತೀನಿ.
ಆ ರೀತಿ ಅಂತಂದರೆ ನನಗೆ ನಾನಿ ಅವ್ರು ತುಂಬ ಇಷ್ಟ ಆಗ್ತಾರೆ, ತೆಲುಗು ಆ್ಯಕ್ಟರ್ ನಾನಿ ಇಷ್ಟ ಆಗ್ತಾರೆ. ಅದು ಬಿಟ್ಟರೆ ಯಶ್ ಇಷ್ಟ ಆಗ್ತಾರೆ, ತುಂಬ ಇಷ್ಟ ಆಗ್ತಾರೆ. ಶಾರುಖ್ ಖಾನ್ ತುಂಬ ಇಷ್ಟ ಆಗ್ತಾರೆ. ಒಂದು ಅವ್ರದ್ದು ಹಳೆ ಸಿನಿಮಾಸ್ ಅಂತೂ 24/7 ನೋಡ್ತೀನಿ ಗೈಸ್, ಅಷ್ಟು ಇಷ್ಟ ನನಗೆ ಶಾರುಖ್ ಖಾನ್ ಅಂತ ಅಂದರೆ ಅಷ್ಟೆ. ವಾಟ್ಸಪ್ ಡಿ ಪಿ ಕೇಳಿದ್ದೀರಾ, ನಾನು ರೀಸೆಂಟಾಗಿ ವೈನಾಡಲ್ಲಿ ತೊಗೊಂಡಿದ್ದಂಥ ಫೋಟೋ ನಂಗೊಂಥರ ಇಷ್ಟ ಆಯಿತು, ತುಂಬ ಕ್ಲಿಯರ್ ಆಗಿ ಕ್ಲಾರಿಟಿ ಆಗಿದೆ ಫೋಟೋ ಅಂತೇಳಿ ಅದನ್ನು ಇಟ್ಟಿದ್ದೀನಿ ವಾಟ್ಸಪ್ ಡಿ ಪಿ. ವಾಟ್ ಇಸ್ ದ ಮೋಸ್ಟ್ ಇನ್ಸ್ಪೈರಿಂಗ್ ಥಿಂಗ್ ಯು ಹ್ಯಾವ್ ರೀಡ್ ಆನ್ ಯುವರ್ ಮೊಬೈಲ್? ಜೀವನದಲ್ಲಿ ಯಾರನ್ನಾದರೂ ಕ್ಷಮಿಸಿ, ಆದರೆ ನಿಮ್ಮ ಸಹಾಯ ತಗೊಂಡು ನಿಮಗೆ ಮೋಸ ಮಾಡಿದವರನ್ನ ಯಾವತ್ತೂ ಕ್ಷಮಿಸಬೇಡಿ. ತಪ್ಪಿಗೆ ಕ್ಷಮೆ ಇದೆ, ಮೋಸಕ್ಕೆ ಕ್ಷಮೆ ಇಲ್ಲ ಅಂತೇಳಿ ಈ ಕೋಟ್ಸ್ನ ನಾನು ಅವಾಗವಾಗ ಕೋಟ್ಸ್ ಜಾಸ್ತಿ ಓದ್ತಾ ಇರ್ತೀನಿ. ಸೊ ಈ ಕೋಟ್ಸ್ನ ಸೇವ್ ಮಾಡ್ಕೊಂಡಿದ್ದೆ, ತುಂಬ ಚೆನ್ನಾಗಿದೆ. ಯಾವಾಗಾದರೂ ನಾನೇ ನನ್ನ ಓನ್ ವಾಯ್ಸಲ್ಲಿ ಮಾಡೋಣ ಅಂತೇಳಿ ಇಟ್ಕೊಂಡಿದ್ದೀನಿ. ಓಕೆ, ಫನ್ನಿ ಮೀಮ್ ಯು ಆರ್ ಸೇವ್ಡ್. ಯೂಶ್ವಲಿ ನಾನು ತುಂಬಾ ಸೇವ್ ಮಾಡ್ತೀನಿ ಆ್ಯಂಡ್ ತುಂಬ ಮೀಮ್ಸ್ಗಳನ್ನ ನೋಡ್ತೀನಿ. ನೈಟ್ ಆದರೆ ನನಗೊಂದು 1:30, 2 ಗಂಟೆ, 3 ಗಂಟೆವರೆಗೂ ಬರೀ ನಗ್ತಾ ಇರ್ತೀನಿ. ರಘು ಅಂತೂ ಬೈದಿರ್ತೀನಿ, ಎಷ್ಟು ನಗ್ತೀಯ, ಮಲ್ಕೊಳ್ಳೆ ಸಾಕು ಅಂತೇಳಿ. ನಾನು ಇನ್ಸ್ಟಾಗ್ರಾಮಲ್ಲಿ ಬರೀ ನನಗೆ ಕಾಮಿಡಿ ಫುಲ್ ಡಬಲ್ ಮೀನಿಂಗ್ ಕಾಮಿಡಿನೋ, ಆಮೇಲೆ ಕಾಮಿಡೀಸ್ ವೀಡಿಯೋಸ್ ಅಂತೂ ಸಕ್ಕತ್ ಬರ್ತವೆ. ಆ್ಯಂಡ್ ರೀಸೆಂಟಾಗಿ ನನಗೆ ಒಂದು ತುಂಬ ಇಷ್ಟ ಆಗಿದ್ದಂದರೆ, ಒಬ್ಬ ಹುಡುಗ ಕ್ರಶ್ಗೆ ಒಂದೇ ಒಂದು ಸಾರಿ ಕಣ್ಮುಂದೆ ಬಾರೆ ಅಂತ ಹೇಳಕ್ಕೆ ಹೋಗ್ಬಿಟ್ಟು ಒಂದೇ ಒಂದು ಸಾರಿ ಕಳ್ಮುಂಡೆ ಬಾರೆ ಅಂತ ಅನ್ಬಿಟ್ಟಿದಂತೆ. ಸೊ ಈ ಮೀಮ್ನ ಓದಿ ಎಷ್ಟು ಜನ ಹತ್ರ ಹೇಳಿ ನಕ್ಕಿದ್ದೀನಿ ಗೊತ್ತಾ. ನನಗೆ ಅಷ್ಟು ಇಷ್ಟ ಆಯ್ತು ಈ ಮೀಮು. ಯಾರು ಮಾಡಿದೋ ಗೊತ್ತಿಲ್ಲ, ಯಾವುದೋ ಒಂದು ಟ್ರಾಲ್ ಪೇಜ್ ಅವ್ರು ಮಾಡಿದ್ದು, ಬಟ್ ತುಂಬ ಚೆನ್ನಾಗಿದೆ ಮೀಮು. ನನಗಿದು ಒಂದು ನೆನ್ಸ್ಕೊಂಡು ನಗ್ತಾ ಇರ್ತೀನಿ ಅವಾಗ. ಫಾದರ್, ಮದರ್ ಆ್ಯಂಡ್ ಸಿಸ್ಟರ್ ನಂಬರ್ ಸೇವ್ಡ್. ಸೊ ನೋಡ್ತಾ ಇದ್ದೀರಲ್ಲ, ನಮ್ಮ ಅಪ್ಪಂಗೆ ಅಪ್ಪ ಅಂತಾನೆ ಸೇವ್ ಮಾಡಿದ್ದೀನಿ, ಅಮ್ಮಂಗೆ ಅಮ್ಮ ಅಂತಾನೆ ಸೇವ್ ಮಾಡಿದ್ದೀನಿ. ಆ್ಯಂಡ್ ನನ್ನ ತಂಗಿಗೆ ರಂಜಿ ಬಿಳೆ ಮೂಳೆ ಅಂತ ಸೇವ್ ಮಾಡಿದ್ದೀನಿ. ಯೂಶ್ವಲಿ ಅವಳಿಗೆ ನಾನು ಬಿಳೆ ಮೂಳೆ ಅಂತ ಪೆಟ್ ನೇಮ್, ಅವಳಿಗೆ ಹಿಂಗೆ ಹೇಳಿದ್ರೆ ಕೋಪ ಬರುತ್ತೆ, ಸೊ ಪೆಟ್ ನೇಮ್ ಅದನ್ನೇ ಇಟ್ಟಿರೋದು. ಸೊ ಅದನ್ನೇ ಅವಳ ಹೆಸರು ಜೊತೆಗೆ ಸೇರಿಸಿದ್ದೀನಿ ಗೈಸ್, ಅಷ್ಟೇ. ವಾಟ್ಸ್ ದ ಬೆಸ್ಟ್ ಆ್ಯಪ್ ಯು ಡಿಸ್ಕವರ್ಡ್ ರೀಸೆಂಟ್ಲಿ? ಸೊ ನನಗೆ ಬೆಸ್ಟ್ ಆ್ಯಪ್ ನಾನು ಯೂಸ್ ಮಾಡ್ತಿರೋದ್ರಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದು ಅಂತಂದರೆ, ನೀವು ನೋಡ್ತಾ ಇರ್ಬೋದು ವಿಂಕ್ ಅಂತೇಳಿ. ನೀವು ಯೂಶ್ವಲಿ ನೋಡ್ತಾ ಇರ್ತೀರಾ ಇವಾಗಿನ ವೀಡಿಯೋಸ್ಗಳಲ್ಲಿ ನಿಮ್ಮ ವೀಡಿಯೋಸ್ಗೆ ಒಂದು ಸ್ವಲ್ಪ ನಿಮ್ಮ ಮುಖದಲ್ಲಿರೋ ಪಿಂಪಲ್ಸ್ ಇರ್ಬೋದು, ಒಂಥರ ಪಾಲಿಶ್ಡ್ ಎಚ್ ಡಿ ಪ್ಲಸ್ ಅಂತ ಅಂತಾರಲ್ಲ, ಒಂಥರ ವೀಡಿಯೋನೇ ತುಂಬ ಚೆನ್ನಾಗಿ ಕಾಣುತ್ತೆ. ನಿಮ್ಮದು ಫೇಸಲ್ಲಿರೋ ಪಿಂಪಲ್ಸ್ ಎಲ್ಲ ಹೋಗಿ ಒಂಥರ ಸೂಪರಾಗಿ ಕಾಣುತ್ತೆ. ಸೊ ಆ ರೀತಿ ಇದರಲ್ಲಿ ಎಡಿಟ್ ಮಾಡ್ಬೋದು. ನಂಗೆ ಅದಕ್ಕೋಸ್ಕರ ಈ ಆ್ಯಪ್ ತುಂಬಾ ಇಷ್ಟ ಆಯಿತು. ಹೌ ಮೆನಿ ಟೈಮ್ಸ್ ಯು ಸ್ಪೆಂಡ್ ಆನ್ ಯುವರ್ ಮೊಬೈಲ್ ಡೈಲಿ? ಗೈಸ್, ನಾವು ಮಾಡ್ತಿರೋದು ಡೈಲಿ ವ್ಲಾಗ್ ಗೈಸ್. ನನ್ನ ಫೋನ್ ಇವಾಗಂತೂ ನನಗೆ ಬೇಜಾರಾಗ್ಬಿಟ್ಟಿದೆ ಆ್ಯಕ್ಚುಲಿ. 24 ಗಂಟೆ 24/7 ನನ್ನ ಫೋನ್ ನನ್ನ ಕೈಲೇ ಇರುತ್ತೆ. ಬಟ್ ಅಷ್ಟಾಗಿ ನಾನು ಇಷ್ಟಪಡಲ್ಲ ನೋಡೋದಕ್ಕೆ ಫೋನು. ಅಂದರೆ ವ್ಲಾಗ್ ಇರೋ ಟೈಮಲ್ಲಿ ವ್ಲಾಗ್ ನೋಡ್ತೀನಿ, ಬಿಟ್ಟರೆ ಏನಾದರೂ ರೀಲ್ಸ್ ಮಾಡಿದರೆ, ವಿಡಿಯೋ ಎಡಿಟ್ ಮಾಡಬೇಕಂತ ಇದ್ದರೆ ನೋಡ್ತೀನಿ. ಅದು ಬಿಟ್ಟರೆ ಮಲಗೋ ಟೈಮಲ್ಲಿ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ಡ್ ಆಗಲಿ ಮೈಂಡು ಅಂತ ಹೇಳ್ಬಿಟ್ಟು ರೀಲ್ಸ್ ನೋಡ್ತೀನಿ. ಬಿಟ್ಟರೆ ಅಷ್ಟಾಗಿ ಫೋನ್ ನೋಡಲ್ಲ, ಅಷ್ಟೇ. ಇಟ್ಕೋತೀನಿ ಐ ಮೀನ್ ಫೋನೇ ನೋಡಲ್ಲ ನಾನು, ಫೋನಲ್ಲಿ ಟೈಮೇ ಸ್ಪೆಂಡ್ ಮಾಡಲ್ಲ ಅಂತೇನಿಲ್ಲ, ಫೋನ್ ನೋಡ್ತೀನಿ. ಇಲ್ಲ ಅಂದರೂ ನನಗೇನು ಬೇಜಾರಿಲ್ಲ. ಫೋನ್ ಇಲ್ಲ ಅಂದರೂ ನೆಮ್ಮದಿಯಾಗಿ ಒಂದಿನ ಪೂರ್ತಿ ಫೋನ್ ಇಲ್ಲದೆ ನಾನು ನೆಮ್ಮದಿಯಾಗಿರ್ಬೋದಪ್ಪ ಅಂತ ಹೇಳ್ತೀನಿ. ಅಷ್ಟು ನನಗೇನೋ ಅಷ್ಟೊಂದು ಅಡಿಕ್ಷನ್ ಇಲ್ಲ ಫೋನ್. ಕ್ಯಾನ್ ಯು ಶೇರ್ ಮೋಸ್ಟ್ ಮೆಮೊರೇಬಲ್ ಮೆಸೇಜ್ ರಿಸೀವ್ಡ್ ಫ್ರಮ್ ಅಲ್ಲು ಅಣ್ಣ? ಆ್ಯಕ್ಚುಲಿ ಮೊನ್ನೆ ರೀಸೆಂಟಾಗಿ ಅವ್ರ ಮೇಲೆ ಕೋಪ ಬಂದಿತ್ತು ಅಂದ್ಬಿಟ್ಟು ಅವನ ವಾಟ್ಸಪ್ ಚಾಟ್ನ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಸೊ ಯಾವುದೇ ಮೆಮೊರೇಬಲ್ ಚಾಟ್ ಕೂಡ ಇಲ್ಲ, ಸಾರಿ. ಇದ್ದಿದ್ರೆ ದೇವರೇನೇ ಆಗ್ತಾಯಿದ್ದೆ, ಯಾವುದೂ ಇಟ್ಕೊಂಡಿಲ್ಲ. ರೀಸೆಂಟಾಗಿ ಕೋಪ ಬಂತು ಅಂದಮೇಲೆ ಸಿಟ್ಟು ಮಾಡ್ಕೊಂಬಿಟ್ಟಿದ್ದೆ ಅವನ ಮೇಲೆ ಒಂದು 2 ದಿನ. ಅವತ್ತಿನ ದಿನ ಕೋಪ ಹತ್ಕೊಂಡು ಅವನ್ನ ಚಾಟ್ನ ಡಿಲೀಟ್ ಮಾಡಿಬಿಟ್ಟೆ, ಅದಕ್ಕೆ ಏನೂ ಇಟ್ಕೊಂಡಿಲ್ಲ. ಅಚ್ಚು ಮತ್ತು ನಂದು ಫೇವ್ರೆಟ್ ಪಿಕ್ನ ಹಾಕಿ ಅಂತ ಕೇಳಿದ್ದೀರಾ. ಸೊ ಇದು ನಮ್ಮ ಫೇವ್ರೆಟ್ ಪಿಕ್. ಇದು ನಾವು ಗೋವಾಗೆ ಹೋದಾಗ ತೊಗೊಂಡಿದ್ದು. ನನಗೆ ತುಂಬ ಇಷ್ಟ. ಇಬ್ಬರು ಕ್ಯೂಟಾಗಿ ಕಾಣಿಸ್ತಾರೆ, ಇಬ್ಬರು ಚೆನ್ನಾಗಿ ಕಾಣಿಸ್ತಿದ್ದೀವಿ. ಸೊ ನಾವು 5 ಜನ ಹೋಗಿದ್ವಲ್ಲ, ಆ ಟೈಮಲ್ಲಿ ಫೋಟೋ ತೊಗೊಂಡಿರೋದು ಇದು. ಈ ಫೋಟೋ ನನಗೆ ಸಖತ್ ಇಷ್ಟ, ನಮ್ಮಿಬ್ಬರದು. 15th ಪಿಕ್ ಅಂತ ಕೇಳಿದ್ದೀರಾ. ಸೊ ಇದೇ ನನ್ನ 15th ಪಿಕ್. ಸನ್ರೈಸ್ ನೋಡೋಕೆ ಹೋಗಿದ್ವಿ ನಾವು, ಸೂಪರ್ ಆಗಿತ್ತು. ಆ ಟೈಮಲ್ಲಿ ಇನ್ನೂ ಅವಾಗ ತಾನೇ ಸನ್ರೈಸ್ ಆಗ್ತಾಯಿತ್ತು, ಆ ಟೈಮಲ್ಲಿ ತೊಗೊಂಡಿರೋಂಥ ಪಿಕ್ಕು. ನಂಬರ್ ಆಫ್ ಫೋಟೋಸ್ ಯು ಹ್ಯಾವ್ ಇನ್ ಗ್ಯಾಲರಿ? ಹ್ಯಾವ್ ಅರೌಂಡ್ 1000 ಫೋಟೋಸ್ ಇರ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನಿಲ್ಲ. 1000 ಇಲ್ಲ ಗೈಸ್, ಅಂದರೆ ವಿಡಿಯೋ ಫೋಟೋಸ್ 2 ಸೇರಿ ಒಂದು 1000 ಇದೆ. ಬರೀ ಫೋಟೋಸ್ ಅಂತ ಬಂದರೆ ಒಂದು 600 ಫೋಟೋಸ್ ಇರ್ಬೋದು ಅಷ್ಟೆ. ವೈನಾಡ್ ಎಕ್ಸ್ಪೀರಿಯನ್ಸ್ ಹೇಳಿ. ಓಕೆ, ವೈನಾಡ್ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಈ ಸಲ ಅಂತೂ ನಾವು ಟೈಮ್ ವೇಸ್ಟ್ ಮಾಡಲಿಲ್ಲ, ಹೋದ್ವಿ, ಜಾಗನೂ ಎಂಜಾಯ್ ಮಾಡಿದ್ವಿ, ವೀಡಿಯೋಸು ಮಾಡಿದ್ವಿ, ನಾವು ಕೂಡ ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಇನ್ನೊಂದು ಬೆಸ್ಟ್ ಪಾರ್ಟ್ ಏನಪ್ಪ ಅಂತಂದರೆ, ಆ ಟೈಮಲ್ಲಿ ನಮ್ಮದು
ಒಂದು ಸ್ವಲ್ಪ ಇದು ಏನಂತಾರೆ ರೆವಿನ್ಯೂ ಪ್ರಾಬ್ಲಮ್ ಆಗಿತ್ತು, ಮಾನಿಟೈಸೇಷನ್ ಪ್ರಾಬ್ಲಮ್ ಆಗಿತ್ತು. ಅದರಿಂದ ನಾವು ವ್ಲಾಗ್ ಮಾಡಲಿಲ್ಲ. ಫೋನ್ ಇಲ್ಲದೆ ಆರಾಮಾಗಿ ವೀಡಿಯೋಸ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಚೆನ್ನಾಗಿತ್ತು. ಹೋಗಿ ಬರೋವರೆಗೂ ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ, ಸಕ್ಕತ್ತಾಗಿತ್ತು. ಹೋಗಿದ್ದು ಎಲ್ಲ ಪ್ಲೇಸೂ ತುಂಬ ಚೆನ್ನಾಗಿತ್ತು. ಹೋಗಿದ್ದು ಎಲ್ಲ ಪ್ಲೇಸಲ್ಲೂ ನಾವು ಯಾವುದೋ ಒಂದು ಚೂರು ಟೈಮ್ ವೇಸ್ಟ್ ಮಾಡಿದೆ. ಆ ಪ್ಲೇಸ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡ್ವಿ, ವೀಡಿಯೋಸು ಮಾಡಿದ್ವಿ. ಆಮೇಲೆ ಆ ಪ್ಲೇಸಲ್ಲಿ ಇದ್ದಿದ್ದಂಥ ಅಡ್ವೆಂಚರ್ಸ್ ಅಂದರೆ ನಾವು ಆಚೆ ಎಲ್ಲೂ ಹೋಗಲಿಲ್ಲ. ಕೇರಳದಲ್ಲಿ ಹೋದಾಗ, ವಯನಾಡ್ಗೆ ಹೋದಾಗ ಅಂದರೆ ಬೇರೆ ಪ್ಲೇಸಸ್ಗೆ, ಬಿಕಾಸ್ ನಾವು ಹೋಗಿರೋ ಟೈಮು ವೀಕೆಂಡ್ಗೆ ಹತ್ರ ಇದ್ದಿದ್ದರಿಂದ ತುಂಬಾ ಟ್ರಾಫಿಕ್ ಇತ್ತು. ಆ್ಯಂಡ್ ಯಾವುದೇ ಪ್ಲೇಸ್ಗೆ ಹೋದ್ರೂ ತುಂಬಾ ರಶ್ ಇತ್ತು. ಅದಕ್ಕೆ ನಾವು ಬಂದಿರೋದೇ ಒಂದು ಸ್ವಲ್ಪ ಎಂಜಾಯ್ಮೆಂಟು ಅಲ್ವಾ ಅಂದ್ಬಿಟ್ಟು ನಾವು ಎಲ್ಲಿ ಅಂದರೆ ನಾವೇನು ರೆಸಾರ್ಟ್ಗೆ ಹೋಗಿದ್ವಿ ಅಲ್ಲಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಒಟ್ಟು ಆಚೆ ಅಂತೂ ನಾವೆಲ್ಲೂ ಹೋಗಲಿಲ್ಲ. ಅಲ್ಲೇ ಆ ರೂಮಲ್ಲೇ ಕುತ್ಕೊಂಡು ನಾವು ಗೇಮ್ಸ್ ಆಡೋದು, ಆಟ ಆಡೋದು, ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿದ್ವಿ ಅಷ್ಟೇ. ತುಂಬ ಚೆನ್ನಾಗಿತ್ತು. ಬ್ಯಾಂಕ್ ಬ್ಯಾಲೆನ್ಸ್ನ ಕೇಳಿದ್ದೀರಾ? ಸೊ ನಿಮ್ಮ ಮುಂದೆ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಸದ್ಯಕ್ಕೆ ಇಷ್ಟೇ ಇರೋದು ಗೈಸ್. ಬ್ಲಾಗ್ಸ್ ಆ್ಯಂಡ್ ರೀಲ್ಸ್ನ ಯಾವ ಆ್ಯಪಲ್ಲಿ ಎಡಿಟ್ ಮಾಡ್ತೀರಾ ಅಂತ ಕೇಳಿದ್ದೀರಾ. ಇನ್ಶಾರ್ಟ್ ಆ್ಯಪಲ್ಲಿ. ಇದೊಂದು ಆ್ಯಪ್ ಬಿಟ್ಟರೆ ನಾನು ಬೇರೆ ಯಾವ ಆ್ಯಪು ಯೂಸ್ ಮಾಡಲ್ಲ. ಕ್ಯಾಪ್ ಕಟ್ಟು ಅವೆಲ್ಲ ನಾನು ಏನು ಇದೆ ನನ್ನ ಫೋನಲ್ಲಿ, ಬಟ್ ನಾನು ಯೂಸ್ ಮಾಡಲ್ಲ. ವಿಂಕ್ನ ಯೂಸ್ ಮಾಡ್ತೀನಿ, ಬಿಕಾಸ್ ನಾನು ಹಾಕಿರೋ ವಿಡಿಯೋ ಸ್ವಲ್ಪ ಕ್ಲಾರಿಟಿ ಇಲ್ಲ, ನೋಡೋಕೆ ತುಂಬ ಚೆನ್ನಾಗಿಲ್ಲ ಅಂತಂದಾಗ ವಿಂಕ್ ಹಾಕೊಂಡು ಸ್ವಲ್ಪ ಕ್ಲಾರಿಟಿನ ಎನ್ಹ್ಯಾನ್ಸ್ ಮಾಡಿ ಹಾಕ್ತಿರ್ತೀನಿ ಅಷ್ಟೇ. ಅದು ಬಿಟ್ಟರೆ ನಾನು ಜಾಸ್ತಿ ಟೈಮ್ ಯೂಸ್ ಮಾಡೋದು ಇನ್ಶಾರ್ಟ್. ಯೂಟ್ಯೂಬ್ ಆ್ಯಂಡ್ ಗೂಗಲ್ ಸರ್ಚ್ ಹಿಸ್ಟ್ರಿನ ಹಾಕಿ. ಸೊ ಯೂಟ್ಯೂಬಲ್ಲಿ ನನ್ನ ಗೂಗಲ್ ಸರ್ಚ್ ಹಿಸ್ಟ್ರಿ ಯೂಟ್ಯೂಬಲ್ಲಿ ಸರ್ಚ್ ಹಿಸ್ಟ್ರಿ ಬರ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ. ಮೇ ಬಿ ಐ ಡೋಂಟ್ ನೋ, ರಘು ಏನಾದರೂ ಅದನ್ನು ಆಫ್ ಮಾಡಿದನೋ ಏನೋ ಗೊತ್ತಿಲ್ಲ. ಆ್ಯಂಡ್ ಗೂಗಲ್ ಸರ್ಚ್ ಹಿಸ್ಟ್ರಿನ ನಿಮ್ಮ ಮುಂದೆ ಹಾಕಿದ್ದೀನಿ, ನೋಡ್ಬೋದು. ಇದೇ ನನ್ನ ಗೂಗಲ್ ಸರ್ಚ್ ಹಿಸ್ಟ್ರಿ. ಒಪಿನಿಯನ್ ಅಬೌಟ್ ರಚ್ಚು ಆ್ಯಂಡ್ ನವೀನ್ ಆ್ಯಸ್ ಎ ಕಪಲ್. ರಚ್ಚು ನವೀನ್ ಬಗ್ಗೆ ಹೇಳೋದಾದರೆ ತುಂಬ ಮೆಚ್ಯೂರ್ಡ್ ಕಪಲ್ ಅವರಿಬ್ಬರು. ಖುಷಿ ಆಗುತ್ತೆ ಅವರಿಬ್ಬರನ್ನ ನೋಡಿದ್ರೆ. ಸೊ ನಾವು ನಿಜವಾಗ್ಲೂ ಆ ಏಜಲ್ಲಿ ಇದ್ದಾಗ ನಮ್ಗೆ ಅಷ್ಟೊಂದು ಮೆಚ್ಯೂರಿಟಿ ಇಲ್ಲ ನನಗೆ. ಆ್ಯಕ್ಚುಲಿ ನಮ್ಮಿಬ್ರಿಗೂ ಅಂತಲೇ ಕಂಪೇರ್ ಮಾಡಿದ್ರು ನಮ್ಮಿಬ್ರಿಗೂ ಅಷ್ಟೊಂದು ಮೆಚ್ಯೂರಿಟಿ ಲೆವೆಲ್ ಇರಲಿಲ್ಲ. ಬಟ್ ಇವಾಗ ರಚ್ಚು ನವೀನ ನೋಡಿದಾಗ ಅನಿಸುತ್ತೆ ಅವ್ರು ಎಷ್ಟು ಚೆನ್ನಾಗಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು, ಇಲ್ಲ ನಾವು ಒಂದು ಏಜ್ ಬರೋವರೆಗೂ ಮದುವೆ ಆಗೋದು ಬೇಡ, ನಾವು ಒಂದು ಲೆವೆಲ್ಗೆ ಆಗಿ ಬರಬೇಕು. ಅಂದರೆ ನಾವು ಒಂದು ಸ್ವಲ್ಪ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು. ಅಲ್ಲಿ ಗಂಟ ಮದುವೆ ಆಗೋದು ಬೇಡ, ಅಲ್ಲಿ ಗಂಟ ಚೆನ್ನಾಗಿ ನಮ್ಮ ಪಾಡ್ ನಾವು ಚೆನ್ನಾಗಿರೋಣ. ಆಮೇಲೆ ಅವರಿಬ್ಬರು ಲವ್ ಸ್ಟೋರಿ ವ್ಲಾಗ್ ಕೂಡ ಹಾಕಿಲ್ಲ, ಬಿಕಾಸ್ ತುಂಬ ಜನ ಲವ್ ಸ್ಟೋರಿ ವ್ಲಾಗ್ ಕಿತ್ತಾಕೊಂಬಿಟ್ಟಿದ್ದಾರೆ ಸಂಬಂಧಗಳನ್ನ. ಅವರಿಬ್ಬರಿಗೆ ಅದು ಇಷ್ಟನೇ ಇಲ್ಲ. ಮದುವೆ ಆದಮೇಲೆ ಮಾಡೋಣ ಅದನ್ನು, ಅಲ್ಲಿ ಗಂಟ ನಾವು ಯಾವುದು ಮಾಡೋದು ಬೇಡ. ಓಕೆ, ನಾವಿಬ್ರು ಲವರ್ಸು, ಅದೆಲ್ರಿಗೂ ಗೊತ್ತು, ನಾವಿಬ್ರು ಚೆನ್ನಾಗಿರ್ತೀವಿ ಅಷ್ಟೇ. ಬಟ್ ತುಂಬ ಮೆಚ್ಯೂರ್ಡ್ ಕಪಲ್ಸ್ ಇಬ್ಬರೂ. ತುಂಬ ಬುದ್ಧಿವಂತರು, ತುಂಬ ಒಳ್ಳೆಯವರು, ಒಳ್ಳೆ ಜನ. ನಮಗೆ ಸಿಕ್ಕಿರೋಂಥ ಒಳ್ಳೆ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. 99th ಪಿಕ್ ಇನ್ ಅವರ್ ಗ್ಯಾಲರಿ ಅಂತ ಹಾಕಿದ್ದೀರಾ. ಸೊ ನೋಡ್ತಾ ಇರ್ಬೋದು, ಇದೇ ನನ್ನ 99th ಪಿಕ್. ಹೊಸಪೇಟೆಯ KFCಲಿ ತೊಗೊಂಡಿದ್ದು. ಅವತ್ತಿನ ದಿನ ನಾನು ಪಿಂಕಿ ಅವರ ಮಾವ ಬಂದಿದ್ರು, ರಾಜು ಮಾಮ ಅಂತೇಳಿ. ಸೊ ನಾವು 3 ಜನ ಹೋಗಿದ್ವಿ KFCಗೆ. ಅವಾಗ ಆದಮೇಲೆ ಫೋಟೋಶೂಟ್, ಸುಮ್ಮನೆ ಅಲ್ಲೇ ಫೋಟೋಸ್ ತೊಗೊಂಡ್ವಿ. ಅವಾಗ ತೊಗೊಂಡಿರೋಂಥ ಫೋಟೋ ಇದು. ಹೌ ಟು ರೆಡ್ಯೂಸ್ ಗ್ರೇ ಹೇರ್ ಅಂತ ಹೇಳಿದ್ದೀರಾ. ಗ್ರೇ ಹೇರ್ನ ಹೇಗಪ್ಪ ರೆಡ್ಯೂಸ್ ಮಾಡೋದು ಅಂದರೆ, ಆದಷ್ಟು ಚೆನ್ನಾಗಿ ಕೊಬ್ಬರಿ ಎಣ್ಣೆ ಹಚ್ಕೊಳ್ಳಿ. ಅವಾಗವಾಗ ಅದರದ್ದು ಇದೆಲ್ಲ ಬರುತ್ತಲ್ಲ, ಮೆಂತ್ಯ, ಆಮೇಲೆ ಕರಿಬೇವು, ಆಮೇಲೆ ಏನಂತಾರೆ ಅದು ಯಾವುದೋ ಒಂದು ಫ್ಲವರ್ ಬರುತ್ತಲ್ಲ, ದಾಸವಾಳ ಎಲೆ. ಸೊ ಇವನ್ನೆಲ್ಲ ಚೆನ್ನಾಗಿ ರುಬ್ಬಿಟ್ಟು ಅದನ್ನು ಆವಾಗ ಮಸಾಜ್ ಮಾಡ್ಕೊಳ್ಳಿ, ವೀಕ್ಲಿ 1 or 2. ಹಿಂಗೆ ಮಾಡೋದಾದರೆ ಕೂದಲು ಚೆನ್ನಾಗಿ ಬ್ಲ್ಯಾಕ್ ಆಗುತ್ತೆ. ಅದಿಲ್ಲ ಅಂದರೆ ವ್ಯಾಸ್ಮೋಲಾ ಅಂತ ಐತಲ್ಲ, ಆ ವ್ಯಾಸ್ಮೋಲಾನ ನಮ್ಮ ಅಕ್ಕ ಒಬ್ಳು ಯೂಸ್ ಮಾಡ್ತಿದ್ಲು. ಅವಳು ತುಂಬಾ ಕೆಂಚಿಗಿತ್ತು ಅವಳು ಕೂದಲು. ಇವಾಗ ಅವಳು ಕೂದಲು ಫುಲ್ ಕರ್ರಗಾಗ್ಬಿಟ್ಟಿದೆ. ಸೊ ಅದನ್ನು ಅವಳು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಿದ್ಲು. ಅದನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಕೂದಲು ಕೂಡ ಕಪ್ಪಗಾಗುತ್ತೆ. ಸೊ ಟ್ರೈ ಮಾಡಿ ಅದನ್ನು. ಓಕೆ, ಮೀ ಆ್ಯಂಡ್ ರಘು ವಾಟ್ಸಾಪ್ ಚಾಟ್. ಸೊ ನಿಮ್ಮ ಮುಂದೆ ಅದೇ ಹೇಳಿದ್ನಲ್ಲ, ನಾನೆಲ್ಲ ಡಿಲೀಟ್ ಮಾಡಿಬಿಡ್ತೀನಿ. ಇವಾಗ ಆಗ್ತಿದ್ದೀನ ಇಷ್ಟೇ, ನಾನು ಜಾಸ್ತಿ ಏನು ಮಾಡಿಲ್ಲ ಮೆಸೇಜ್ ಅವನ ಹತ್ರ. ಇಷ್ಟು ಏಜ್ ಆದರೂ ಹೆಂಗಾಗಿ ಕಾಣಿಸ್ತೀರಾ, ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನು? ಐ ಡೋಂಟ್ ನೋ. ನಮ್ಮಪ್ಪ ಅಮ್ಮನೂ ಹೆಂಗಾಗಿದ್ದಾರೆ, ಇನ್ನೂ ಚೆನ್ನಾಗಿದ್ದಾರೆ. ನನ್ನ ಏಜ್ ಮಗಳು ಅಂತಂದರೆ ಅವ್ರಿಗೆ ನಂಬಕ್ಕೆ ಆಗಲ್ಲ. ಸ್ವಲ್ಪ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನಾನು ಅದೇ ರೀತಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ ಅಷ್ಟೇ ಗೈಸ್. ಚೆನ್ನಾಗಿ ಅಂದರೆ ನಮ್ಮನ್ನು ನಾವು ಪ್ರೆಸೆಂಟ್ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡ್ಕೋಬೇಕು. ಆಮೇಲೆ ಅಂದರೆ ನಾನು ಯೂಶ್ವಲಿ ಮನೇಲಿದ್ದಾಗ ನಾನು ಹೆಂಗೆ ಬೇಕೋ ಹಂಗಿರ್ತೀನಿ ಗೈಸ್. ಬಟ್ ಆಚೆ ಹೋದರೆ ಕ್ಲೀನಾಗಿ ರೆಡಿಯಾಗಿ ಕ್ಲೀನಾಗಿ ಹೋಗ್ತೀನಿ. ಆಮೇಲೆ ಚೆನ್ನಾಗಿ ನೀರು ಕುಡಿತೀನಿ, ಆಮೇಲೆ ಎಕ್ಸಸೈಸ್ ಮಾಡ್ತೀನಿ, ವಾಕ್ ಮಾಡ್ತೀನಿ, ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿತೀನಿ. ಇವೆಲ್ಲ ಮಾಡೋದ್ರಿಂದ ನಾನು ಹಂಗೆ ಚೆನ್ನಾಗಿದ್ದೀನಿ ಅಷ್ಟೆ. ಓಕೆ, ಫಸ್ಟ್ ಪಿಕ್ ವಿತ್ ಅಲ್ಲು ಅಂತ ಕೇಳ್ತಿದ್ರ. ಸೊ ಇದೇ ಫಸ್ಟ್ ಪಿಕ್ಕು.
ಸೊ ನಾವು ಫಸ್ಟ್ ಟೈಮ್ ಮೀಟ್ ಮಾಡಿದಂತ ಫಸ್ಟ್ ಟೈಮ್ ಸೆಲ್ಫಿ ತಗೊಂಡಿದ್ದ ಪಿಕ್ ಇದು. ಸ್ವಾತಿ ಹೋಟ್ಲಲ್ಲಿ ಊಟ ಮಾಡಿ ಕೆಳಗಡೆ ಬಂದು ಸೆಲ್ಫಿ ತಗೊಂಡ್ವಿ. ಇದನ್ನ ತಗೊಂಡು ಆಮೇಲೆ ಅವತ್ತಿಂದನೇ ನಾನು ಫಸ್ಟ್ ಅವ್ರನ್ನ ಮೀಟ್ ಮಾಡಿದ್ದು. ಎಲ್ಲರೂ ಫ್ರೆಂಡ್ಸ್ ಎಲ್ಲ ಓರಿಯನ್ ಮಾಲಲ್ಲಿ ಮೀಟ್ ಮಾಡಿ ಅಲ್ಲಿಂದ ಸ್ವಾತಿಲಿ ಹೋಗಿ ಊಟ ಮಾಡಿಬಿಟ್ಟು ಒಂದು ಸೆಲ್ಫಿ ತೊಗೊಂಡ್ವಿ. ಅದಾದಮೇಲೆ ನಾನು ಓಲಿ ಆಡಿ ಮನೆಗೆ ಹೋಗಿ ಓಡಿಸ್ಕೊಂಡೆ. ಇಷ್ಟೇ ಈ ಫೋಟೋ ಬಿಹೈಂಡ್ ಸ್ಟೋರಿ. ಓಕೆ, ಫಸ್ಟ್ ಫೋಟೋ ಇನ್ ಯುವರ್ ಗ್ಯಾಲರಿ. ನೋಡ್ತಾ ಇದ್ರಲ್ಲ, ಇದೇ ನನ್ನ ಫಸ್ಟ್ ಫೋಟೋ ಇನ್ ಮೈ ಗ್ಯಾಲರಿ ಇದೇ ಫಸ್ಟ್ ಫೋಟೋ. ಯುಕ್ತ ಅಲ್ಲಿ ನೀರಲ್ಲಿ ಆಟ ಆಡಿ ಸುಸ್ತಾಗು ಪಾಪ ಕುತ್ಕೊಂಡ್ಬಿಟ್ಟಿದ್ಲು. ಅದನ್ನ ಫೋಟೋ ಕ್ಯಾಪ್ಚರ್ ಮಾಡಿದೆ, ಎಷ್ಟು ಕ್ಯೂಟಾಗಿ ಕೂತಿದ್ದಾಳೆ ಅಂತೇಳಿ. ಸೊ ಇದೇ ನನ್ನ ಫಸ್ಟ್ ಪಿಕ್ ಇನ್ ಯುವರ್ ಗ್ಯಾಲರಿ. ಸೊ ಮೋಸ್ಟ್ ಕ್ಯೂಟ್ ಪಿಕ್ ವಿತ್ ರಘು ಆ್ಯಂಡ್ ಯುಕ್ತ. ಸೊ ನನಗೆ ಈ ಫೋಟೋ ತುಂಬ ಇಷ್ಟ ಆಗುತ್ತೆ. ಇದನ್ನ ನಾವು ಮೇಲ್ಕೋಟೆಗೆ ಹೋದಾಗ ತೊಗೊಂಡಿದ್ದು. ನಂಗೆ ತುಂಬಾ ಇಷ್ಟವಾದಂಥ ಪಿಕ್ಚರ್ ಇದು. ಅದಕ್ಕೆ ಇದನ್ನ ಹಂಗೆ ಇಟ್ಕೊಂಡಿದ್ದೀನಿ, ಡಿಲೀಟ್ ಮಾಡಿಲ್ಲ. ಸೊ ಇದು ನಿಮ್ಮ ಮುಂದೆ. ಮೈ ಫೋನ್ ಕಾಸ್ಟ್. ಸೊ ನನ್ನ ಫೋನ್ ಬಂದು ಇದು ಐಫೋನ್ 16 Pro Max. ಈಗ ಸ್ವಲ್ಪ ಬೆಲೆ ಕಮ್ಮಿ ಆಗಿದೆ. ಬಟ್ ನಾನು ತೊಗೊಂಡಿದ್ದ ಟೈಮಲ್ಲಿ 1,30,40,000 ಇತ್ತು ಗೈಸ್. ರಘು ಗಿಫ್ಟ್ ಮಾಡಿರೋದು, ನನಗೂ ಅಷ್ಟಾಗಿ ಗೊತ್ತಿಲ್ಲ. ಗಿಫ್ಟ್ ಮಾಡಿರೋದು. ಆ್ಯಂಡ್ ಇವಾಗಲೂ EMI ಕಟ್ತಾ ಇದ್ದೆ. ನಾನು ಯಾಕೋ ಬೇಕಿತ್ತು ನಿನಗೆ, ಇತ್ತಲ್ಲ ಒಂದು ಫೋಟೋ ಅಂದರೆ ಪರವಾಗಿಲ್ಲ ಬಿಡು ಅಂತಂದ್ರು. ಓಕೆ. ಹೌ ಮೆನಿ ನಂಬರ್ ಯು ಆರ್ ಬ್ಲಾಕ್ಡ್ ಇನ್ ಇನ್ಸ್ಟಾ. ಸೊ ನೋಡ್ತಾ ಇರ್ಬೋದು, ಇಷ್ಟು ಜನನ ನಾನು ಬ್ಲಾಕ್ ಮಾಡಿದ್ದೀನಿ ಗೈಸ್. ಆ್ಯಂಡ್ ಬ್ಲಾಕ್ ಮಾಡಿರೋರು, ಬ್ಲಾಕ್ ಮಾಡಿಸ್ಕೊಂಡಿರೋರು ದಯವಿಟ್ಟು ಐ ಆಮ್ ಸಾರಿ. ಓಕೆ, ನನ್ನ ಹೈಟ್ ಆ್ಯಂಡ್ ವೆಯ್ಟ್ ಕೇಳಿದ್ದೀರಾ. ನನ್ನ ಹೈಟ್ ಬಂದು 5'1" ಇದ್ದೀನಿ, 5.1. ನನ್ನ ವೆಯ್ಟ್ ಬಂದು ಈಗ ಪ್ರೆಸೆಂಟ್ ವೆಯ್ಟ್ ಬಂದು ನಾನು 58 ಇದ್ದೀನಿ. ಫೇವ್ರೆಟ್ ಲಿಸ್ಟ್ ಇನ್ ಫೋನ್ ಕಾಂಟ್ಯಾಕ್ಟ್ ಅಂತ ಕೇಳಿದರೆ, ಸೊ ಇಷ್ಟು ನನ್ನ ಫೇವ್ರೆಟ್ ಲಿಸ್ಟ್. ನನಗೆ ಫೇವ್ರೆಟ್ ಲಿಸ್ಟಲ್ಲಿ ಇಷ್ಟು ಜನ ರಿಪೀಟೆಡ್ಲಿ ನಾನು ಕಾಲ್ ಮಾಡೋದು ಇಷ್ಟೇ ಜನಕ್ಕೆ. ಸೊ ಅದಕ್ಕೆ ನನ್ನ ಫೇವ್ರೆಟ್ ಲಿಸ್ಟಲ್ಲಿ ಇಷ್ಟೇ ಜನ ಇದ್ದಾರೆ. ಓಕೆ, ಮೀ ಆ್ಯಂಡ್ ರಾಧಾ ಕಾನ್ವರ್ಸೇಷನ್ ಇನ್ಸ್ಟಾಗ್ರಾಮ್. ಸೊ ನಂದು ರಾಧನ್ ಕಾನ್ವರ್ಸೇಷನ್ ನೀವು ಅಷ್ಟಾಗಿ ನಾನು ಮಾಡೋದೇ ಇಲ್ಲ. ನಾವಿಬ್ಬರು ಮೆಸೇಜು ಏನಿದ್ರು ನಾವು ಅದು ಹೇಳಿದ್ನಲ್ಲ, ನಾನು ಯಾರಿಗಾಗೂ ಅಷ್ಟಾಗಿ ಮೆಸೇಜ್ ಅಂತೂ ಮಾಡಲ್ಲ. ಏನೇ ಇದ್ರೂ ಕಾಲ್ ಮಾಡಿ ಮಾತಾಡ್ತೀನಿ, ಯಾರಿಗೇ ಆಗಲಿ. ನಮ್ಮಿಬ್ರು ಕಾನ್ವರ್ಸೇಷನ್ ಅದೇ. ನಾನು ಅವಳಿಗೆ ಮೆನ್ಷನ್ ಮಾಡಿರ್ತೀನಿ, ಅವಳನ್ನು ರೀಮೆನ್ಷನ್ ಮಾಡಿರ್ತಾಳೆ. ಅವಳು ಮೆನ್ಷನ್ ಮಾಡ್ತೀನಿ, ನಾನು ಅದನ್ನು ರೀಮೆನ್ಷನ್ ಮಾಡಿರ್ತೀನಿ ಅಷ್ಟೇ. ವಿಚ್ ಶಾಪಿಂಗ್ ಆ್ಯಪ್ ಯು ಯೂಸ್ ಮೋಸ್ಟ್. ನೋಡ್ತಾ ಇರ್ಬೋದು, ಇಷ್ಟೇ ನಾನು ಶಾಪಿಂಗ್ ಆ್ಯಪ್ನ ಇಟ್ಕೊಂಡಿರೋದು. ಇಷ್ಟನ್ನು ನಾನು ಜಾಸ್ತಿ ಯೂಸ್ ಮಾಡ್ತೀನಿ. ಬೇರೆ ಯಾವುದ್ರಲ್ಲೂ ನಾನು ಅಷ್ಟಾಗಿ ನಾನು ಶಾಪಿಂಗ್ ಮಾಡಲ್ಲ. ಬಿಟ್ಟರೆ ಅಜಿಯೋದಲ್ಲಿ ಮಾಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಅಲ್ಲೂ ಕಾನ್ವರ್ಸೇಷನ್. ಸೊ ನೋಡ್ತಾ ಇರ್ಬೋದು, ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ. ನಾವು ಅದೇ ಹೇಳಿದ್ನಲ್ಲ, ಅಷ್ಟಾಗಿ ಚಾಟ್ ಮಾಡಲ್ಲ, ರೀಲ್ಸ್ಗಳನ್ನ ಶೇರ್ ಮಾಡ್ಕೋತಾ ಇರ್ತೀವಿ ಅಷ್ಟೇ. ನಂದು ರಘುದು ಸೇಮ್ ಕ್ಯಾಸ್ಟಾ. ಟೋಟಲ್ ಎಷ್ಟು ಫೋಟೋಸ್ ಇನ್ ಗ್ಯಾಲರಿ. ಎನಿ ಪೊಲಿಟಿಕಲ್ ಪರ್ಸನ್ ನಂಬರ್. ಓಕೆ, ನಂದು ರಘುದು ಆ್ಯಕ್ಚುಲಿ ನಮ್ಮ ಕ್ಯಾಸ್ಟ್ ಬಂದು ಶ್ರೀ ವೈಷ್ಣವಾಸ್ ಕ್ಯಾಸ್ಟು. ರಘುದ್ ಬಂದು ಅಂದರೆ ನಮ್ಮ ತಂದೆಯವ್ರದ್ದು ಬಂದು ಶ್ರೀ ವೈಷ್ಣವಾಸ್ ಕ್ಯಾಸ್ಟು. ರಘುದ್ ಬಂದು ಕುರುಬಾಸು. ಸೊ ನಾನು ಅವನ ಮದುವೆ ಆದಮೇಲೆ ಈಗ ನಾನು ಕೂಡ ಕುರುಬಾಸ್. ಆಮೇಲೆ ಟೋಟಲ್ ಫೋಟೋಸ್ ಎಷ್ಟಿದೆ ಅಂತ ಆಲ್ರೆಡಿ ಹೇಳಿದ್ದೀನಿ. ನನ್ನ ಪೊಲಿಟಿಕಲ್ ಪರ್ಸನ್ ಅಂತ ಬಂದು ಯಾರ್ದು ಇಟ್ಕೊಂಡಿಲ್ಲ ಗೈಸ್. ನನಗೆ ಯಾಕೆ ಬೇಕು ಪೊಲಿಟಿಕಲ್ ಪರ್ಸನ್ ನಂಬರು, ಇಟ್ಕೊಂಡಿಲ್ಲ. ರಾಧಾ ಆರ್ ಪಿಂಕಿ ಯಾರು ತುಂಬ ಇಷ್ಟ ಹಂಗಿಂತ ಏನಿಲ್ಲ, ಇಬ್ಬರು ಇಷ್ಟ ಆಗ್ತಾರೆ. ಇಬ್ಬರು ನನ್ನ ಲೈಫಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ. ನಂಗೆ ತುಂಬ ಅಂದರೆ ಇಬ್ಬರು ಒಂದು ರೀತಿ ತುಂಬಾ ಹೆಲ್ಪ್ ಮಾಡಿದ್ದಾರೆ. ನಾನು ಮದುವೆ ಆಗೋ ಹೊಸದ್ರಲ್ಲಿ ರಾಧಾ ನಮ್ಮ ಜೊತೆ ಇದ್ಲು. ಆಮೇಲೆ ಅವಳು ಹೊಸಪೇಟೆಗೆ ಹೋದ್ಲು. ಅದಾದಮೇಲೆ ನನ್ನ ಪ್ರೆಗ್ನೆಂಟ್ ಆದಾಗ ಪಿಂಕಿ ಬಂದಾದಮೇಲೆ ಆಲ್ಮೋಸ್ಟ್ ಈಗ ನನ್ನ ಜೊತೆ ಇರೋದೇ ಪಿಂಕಿ. ಇಬ್ಬರು ಕಂಪೇರ್ ಮಾಡಿದ್ರೆ ಒಂದು ಕೈ ಜಾಸ್ತಿ ಅಂತಂದರೆ ಪಿಂಕಿನೇ ಆ್ಯಕ್ಚುಲಿ. ಬಿಕಾಸ್ ರಾಧಾನೂ ಇಷ್ಟನೇ, ಬಟ್ ಜಾಸ್ತಿ ಅಂದರೆ ಸ್ವಲ್ಪ ಪಿಂಕಿನೇ. ಸಾರಿ ರಾಧಾ, ಬೇಜಾರು ಮಾಡ್ಕೋಬೇಡ, ನೀನು ಇಷ್ಟ, ಬಟ್ ಪಿಂಕಿ ಸ್ವಲ್ಪ ಜಾಸ್ತಿ ಇಷ್ಟ. ಯುಕ್ತದು ಫಸ್ಟ್ ಡೇ ಫೋಟೋ ಅಂತ ಕೇಳಿದ್ದೀರಾ. ಸೊ ಯುಕ್ತಂದು ಇದೇ ಫಸ್ಟ್ ಡೇ ಫೋಟೋ. ಇದನ್ನ ಪಿಂಕಿ ಕ್ಲಿಕ್ ಮಾಡಿರೋದು. ನಾನು ಅದೇ ಡೆಲಿವರಿ ಮಾಡಿಸ್ಕೊಂಡಿದ್ದೆ. ಪಿಂಕಿ ಅವಳನ್ನ ನೋಡಿದಾಗ ಫಸ್ಟ್ ಕ್ಲಿಕ್ ಮಾಡಿರೋಂಥ ಫೋಟೋ ಇದು. ಯುಕ್ತಂದು ಕ್ರೇಜಿ ವಿಡಿಯೋ ಅಂತ ಹೇಳಿದ್ರೆ ನಿಮ್ಮ ಮುಂದೆ ಬರುತ್ತೆ. ನಿಮ್ಮ ಮಗಳು ತೀಟೆನೇ ಮಾಡಲ್ಲ, ಎಷ್ಟು ಒಳ್ಳೆ ಹುಡುಗಿ ಅಂತಿದ್ರಲ್ಲ, ತಾಳಿ ಅವಳನ್ನ ತೋರಿಸ್ ನೋಡಿ. ಓಹೋ, ಏನಿಂದಿನ ಅವತಾರ, ಏನಿಂದಿನ ಅವತಾರ. ಕೊಡಿಲ್ಲ ಅದನ್ನ, ಕೊಡು. ಯುಕ್ತ ಇಲ್ಲ ಹಿಂಗ್ ಮಾಡಿ, ಹಿಂಗೆ ಮಾಡು. ಯುಕ್ತ ಹೆಂಗಿದ್ಯಾ ಗೊತ್ತಾ ನೀನು, ಹಿಂಗೆಲ್ಲ ಮಾಡ್ತಾರ ಕಂದ. ಕುಡಿಲದು, ಕೊಡಪ್ಪ. ಯಾಕೆ ಯುಕ್ತ ಹಂಗೆಲ್ಲ ಮಾಡ್ಕೋಬಾರ್ದು. ಏನು ಆವಾಜು, ಕುಡಿಲಿ, ಕೊಡಮ್ಮ, ಕೊಡೆ. ಕರೀಲ ಗೊಗಯ್ಯನಾ, ಗೊಗಯ್ಯ. ನೋಡಿದ್ರಲ್ಲ, ಇದೇ ಯುಕ್ತನ್ ಕ್ರೇಜಿ ವಿಡಿಯೋ.
ಕಂಪ್ಲೀಟ್ ಫ್ಯಾಮಿಲಿ ಪಿಕ್ಚರ್ ಅಂತ ಕೇಳಿದ್ದೀರಾ. ಸೊ ನಾವು ಇಷ್ಟು ಜನದು ಒಂದೇ ಕಡೆ ನಮ್ಮದು ಇಲ್ಲ ಆ್ಯಕ್ಚುಲಿ ಫೋಟೋ. ಸೊ ರಾಧನ್ ಮದುವೆ ಟೈಮಲ್ಲಿ ನಾವೆಲ್ಲ ಫ್ಯಾಮಿಲಿ ತೊಗೊಂಡಿರೋದು ಒಂದು ಫೋಟೋ ಇಟ್ಕೊಂಡಿದ್ದೀನಿ. ಅದು ಬಿಟ್ಟರೆ ನಮ್ಮಮ್ಮ ಅವರು ನಾವು ಎಲ್ಲ ಒಂದು ಮದುವೆಗೆ ಹೋಗಿದ್ವಿ. ಸೊ ಆ ಮದುವೆ ಟೈಮಲ್ಲಿ ತೊಗೊಂಡಿರೋಂಥ ಫೋಟೋ. ಸೊ ಇವೆರಡು ಫೋಟೋ ನಿಮ್ಮ ಮುಂದೆ. ತಾಳಿ ಯಾಕೆ ಫ್ಯಾಷನ್ದು ಆಗ್ತೀರಾ? ಸೊ ತಾಳಿನ ಯಾಕೆ ಫ್ಯಾಷನ್ದು ಆಗ್ತೀರಾ ಅಂತ ಕೇಳಿದ್ದೀರಾ. ಇಲ್ಲ, ನಾನು ಯೂಶಲಿ ನಾನು ಆಚೆ ಟ್ರಿಪ್ಗೆ ಹೋದಾಗ ನನಗೆ ಗೋಲ್ಡ್ ಹಾಕೊಳ್ಳೋಕೆ ತುಂಬ ಭಯ ಪಡ್ತೀನಿ. ಸೊ ಅದಕ್ಕೆ ನಾನು ಗೋಲ್ಡ್ ಆಚೆ ಹೋದಾಗ ಪ್ರಿಫರ್ ಮಾಡಲ್ಲ. ರಿಂಗ್ಸ್ ಒಂದು ಬಿಟ್ಟರೆ ನಾನು ಕತ್ತದೇ ಆಗಲಿ ಏನೇ ಆಗಲಿ ನಾನು ಗೋಲ್ಡ್ ಹಾಕೊಳ್ಳೋಕೆ ಎದುರ್ಕೋತೀನಿ. ಅದಕ್ಕೋಸ್ಕರ ಅಂಥ ಟೈಮಲ್ಲಿ ಅಂದರೆ ಕರಿಮಣಿ ಇರೋವಂಥದ್ದು ಯಾವುದಾದ್ರೂ ಒಂದು ಸಿಂಪಲ್ ಆಗಿರೋದು ಇಟ್ಕೊಂಡಿದ್ದೀನಿ. ಬಿಟ್ಟರೆ ಇದನ್ನೇ ನಾನು ಯಾವಾಗಲೂ ಹಾಕ್ಕೊಳ್ಳೋದು. ಇದಕ್ಕೂ ಮುಂಚೆ ಇದ್ದಿದ್ದೂ ತುಂಬ ಚೆನ್ನಾಗಿತ್ತು, ಬಟ್ ಅದು ಕಟ್ಟಾಗೋಯ್ತು. ಅದು ಚಿಕ್ಕದು ತುಂಬ ತೆಳು ಇತ್ತು. ಇದು ಒಂದು 10 ಗ್ರಾಮ್ಸ್ ಇದೆ. ಇದು ರೀಸೆಂಟಾಗಿ ತೊಗೊಂಡಿದ್ದು. ಇದನ್ನೇ ಯಾವಾಗಲೂ ಹಾಕೋತೀನಿ, ಬಿಕಾಸ್ ನಾನು ಎಲ್ಲ ರೀತಿ ಡ್ರೆಸ್ಗಳಿಗೂ ಹಾಕೋತೀನಲ್ಲ, ಇದೆಲ್ಲದಕ್ಕೂ ಸೂಟ್ ಆಗುತ್ತೆ ಅಂತೇಳಿ ಇದನ್ನೇ ಹಾಕೋತೀನಿ. ಎಲ್ಲಾದರೂ ಗಿಂಕ್ಷನ್ಗೆ ಹೋದಾಗ ದೊಡ್ಡ ತಾಳಿ ಹಾಕೋತೀನಿ, ಇದನ್ನು ಬಿಚ್ಚಿಟ್ಬಿಡ್ತೀನಿ. ಓಕೆ, ಲಾಸ್ಟ್ ಆರ್ಡರ್ ಇನ್ ಮಿಂತ್ರಾ ಆ್ಯಂಡ್ ಮೀಶೋ ಅಂತ ಕೇಳಿದ್ದೀರಾ. ಸೊ ನನ್ನ ಲಾಸ್ಟ್ ಆರ್ಡರ್ ಇನ್ ಮಿಂತ್ರಾ ಇದು ಲಾರಿಯಲ್ದು ತೊಗೊಂಡಿದ್ದು. ಬಟ್ ದಯವಿಟ್ಟು ಯಾರಾದರೂ ಲಾರಿಯಲ್ದು ಈ ಪ್ರಾಡಕ್ಟ್ನ ತೊಗೊಂಡಿದ್ರೆ ಯೂಸ್ ಮಾಡಬೇಡ್ರಿ. ವರ್ಸ್ಟ್ ಪ್ರಾಡಕ್ಟ್. ನನ್ನ ಮುಖಕ್ಕೆ ಸ್ವಲ್ಪ ಈ ಗುಳ್ಳೆ ಆಗೋದಕ್ಕೆ ಅದೇ ಕಾರಣ ಅಂತ ಅನ್ಸಿದ್ದು. ಸೊ ಅದು ನಾನು ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದಾಗ ನಂಗೆ ಈ ಥರ ಗುಳ್ಳೆ ಸ್ಟಾರ್ಟ್ ಆಗೋಯ್ತು. ಅದು ಬಿಟ್ಟರೆ ನಾನು ಮೀಶೋದು ಅದೇ ನಾನು ಬಾಲೆಲ್ಲ ಅದು ನಾನು ನಿಮಗೆ ಲಾಸ್ಟ್ ಒಂದು ವಿಡಿಯೋಲ್ಲಿ ನಾನು ಹಾಕಿದ್ದೆ ನಾನು ಏನು ತರಿಸಿದ್ದೆ ಅಂತೇಳಿ. ಸೊ ಅದು ಯುವರ್ ಡ್ರೀಮ್ ಡೆಸ್ಟಿನೇಷನ್ ಅಂತ ಕೇಳಿದ್ದೀರಾ. ಸೊ ನನಗೆ ಮನಾಲಿಗೆ ಹೋಗಬೇಕು ಅಂತ ತುಂಬ ಆಸೆ ಇದೆ. ಹೋಗಬೇಕು, ಫ್ಯೂಚರ್ ಡೇಸಲ್ಲಿ ಹೋಗ್ತೀನಿ. ಇವಾಗ ಆ ಕಡೆ ಎಲ್ಲ ಸ್ವಲ್ಪ ಏನೇನೋ ಆಗ್ಬಿಟ್ಟಿದೆಯಲ್ಲ, ಭಯ ಆಗುತ್ತೆ ಹೋಗೋಕ್ಕೆ. ಬಟ್ ಅಲ್ಲಿಗೆ ಹೋಗಬೇಕು ಅಂತ ಇಷ್ಟ ಇಂಡಿಯಾದಲ್ಲಿ. ಅದು ಬಿಟ್ಟರೆ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಬೇಕು ಅನ್ನೋದು ತುಂಬ ಇಷ್ಟ ಇದೆ. ಓಕೆ, ನನ್ನ ಲಾಸ್ಟ್ ಸ್ಕ್ರೀನ್ಶಾಟ್ ಏನು ಅಂತ ಕೇಳಿದ್ದೀರಾ. ಸೊ ನನ್ನ ಲಾಸ್ಟ್ ಸ್ಕ್ರೀನ್ಶಾಟ್ ಇದು ನೋಡ್ತಾ ಇದ್ದೀರಲ್ಲ. ಈ ಫೋಟೋನ ನಾನು ಏನಕ್ಕೆ ಸ್ಕ್ರೀನ್ಶಾಟ್ ತೊಗೊಂಡೆ ಅಂದರೆ ಆ ಪೋಸ್ಟ್ ತುಂಬ ಚೆನ್ನಾಗಿದೆ. ನಾನು ಯುಕ್ತನ ಜೊತೆ ಅದನ್ನು ಟ್ರೈ ಮಾಡೋಣ ಅಂತೇಳಿ ತೊಗೊಂಡು ಇಟ್ಕೊಂಡಿದ್ದೆ. ಯಾವಾಗಾದರೂ ಯುಕ್ತನ ಜೊತೆ ಫೋಟೋ ತೊಗೋಬೇಕಾದ್ರೆ ಅದನ್ನು ತೊಗೊಳ್ಳೋಣ ಅಂತೇಳಿ. ಸೊ ಇದು ನನ್ನ ಲಾಸ್ಟ್ ಸ್ಕ್ರೀನ್ಶಾಟ್ ಫೋಟೋ. ಓಕೆ, ಟ್ರಿಪ್ ಫೋಟೋ ಡಿಂಟ್ ಪೋಸ್ಟೆಡ್ ಸ್ಟಿಲ್ ಅಂತ ಹಾಕಿದ್ದೀರಾ. ಸೊ ನನ್ನ ಟ್ರಿಪ್ ಫೋಟೋಲಿ ನಾನು ಇನ್ನೂ ಕೆಲವೊಂದು ಫೋಟೋಸ್ಗಳನ್ನ ಹಂಗೆ ಇಟ್ಕೊಂಡಿದ್ದೀನಿ, ಹಾಕಿಲ್ಲ. ಅದರಲ್ಲಿ ನನಗೆ ತುಂಬ ಇಷ್ಟ ಆದಂಥ ಫೋಟೋ ಇದು. ಇನ್ನೂ ಹಾಕಿಲ್ಲ, ಬಟ್ ಆದಷ್ಟು ಬೇಗ ಹಾಕ್ತೀನಿ. ಹಾಕ್ಬಿಟ್ಟು ಡಿಲೀಟ್ ಮಾಡಿಬಿಡ್ತೀನಿ ಗೈಸ್. ಅಷ್ಟೇ. ನನ್ನ ವಾಟ್ಸ್ ದೇರ್ ಇನ್ ಮೈ ಫೋನ್ ನನಗೆ ಬಂದಿರೋ ಕ್ವಶನ್ಸಲ್ಲಿ ಆ್ಯಂಡ್ ತುಂಬ ಜನ ರಿಪೀಟೆಡ್ ಕ್ವಶನ್ಸ್ ಕೇಳಿದರೆ ಆ ರಿಪೀಟೆಡ್ ಕ್ವಶನ್ಸ್ನೆಲ್ಲ ಎಲ್ಲನೂ ಸೇರಿಸಿ ಇಷ್ಟು ಮಾಡಿದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡಿದ್ದೀನಿ. ಆ್ಯಂಡ್ ಇನ್ನೂ ಒಂದು ತುಂಬ ರಿಪೀಟಾಗಿ ಬಂದಿದ್ದ ಕ್ವಶನ್ನು, ನಿಮ್ಮ ಹಳೆ ಫ್ರೆಂಡ್ದು ನಂಬರ್ನ ಸೇವ್ ಮಾಡಿದ್ದೀರಾ, ಏನಂತ ಸೇವ್ ಮಾಡಿದ್ದೀರಾ ಅಂತೇಳಿ. ಇಲ್ಲ, ನಾನು ಡಿಲೀಟ್ ಮಾಡಿದ್ದೀನಿ. ಯಾವ ಫೋಟೋಸು ಇಲ್ಲ, ಯಾವ ವೀಡಿಯೋಸಲ್ಲಿ ಎಲ್ಲನೂ ಡಿಲೀಟ್ ಮಾಡಿದ್ದೀನಿ ಅಷ್ಟೇ ಗೈಸ್. ಈ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಆಲ್. ಬಾಯ್, ಗುಡ್ ನೈಟ್.